ವಿಡಿಯೋ ಮಾಡುವಾಗ ಮುಲ್ಕ ಮತ್ತೆ ಚಾಲು ಮಾಡಿಲ್ಲ बोल भारत माता की जय ब्रह्मेश्वर महाराज की जय मल्लिकार्जुन महाराज की जय परशंकर देवी महाराज की जय ಇವತ್ತಿನ ದಿವಸ ನಮ್ಮ ಪಂಚನದಿಗಳ ನಾಡು ವಿಜಯಪುರ ಜಿಲ್ಲೆಯ ಐತಿಹಾಸಿಕ ಪುಣ್ಯ ಪಾವನ ಸುಕ್ಷೇತ್ರ ಬಬಲೇಶ್ವರದಿಂದ ಪರಮ ಪೂಜ್ಯ ಶ್ರೀ ಶ್ರೀ ಗುರುಪಾದೇಶ್ವರ ಬ್ರಹ್ಮನ ಮಠ ಈ ಪುಣ್ಯ ಪಾವನ ಸುಕ್ಷೇತ್ರದಿಂದ ಬಾದಾಮಿಯ ಬನಶಂಕರಿ ದೇವಿಯ ದರ್ಶನ ಭಾಗ್ಯ ಆಶೀರ್ವಾದ ಪಡೆಯಲು 165 ಕಿಲೋಮೀಟರ್ ಹೆಚ್ಚಿನ ಒಂದು ಪಾದಯಾತ್ರೆಯನ್ನ ಈ ಬಬಲೇಶ್ವರ ಗ್ರಾಮದ ಎಲ್ಲ ಪೂಜ್ಯ ಹಿರಿಯರು ಗಣ್ಯಮಾನ್ಯರು ಮಾತೆಯರು ಮುದ್ದು ಮಕ್ಕಳು ಎಲ್ಲರೂ ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಬನಶಂಕರಿ ದೇವಿ ಶ್ರೀ ಗುರುಪಾದೇಶ್ವರರು ಸಕಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ, ರೈತರ ಬಾಳು ಬಂಗಾರವಾಗಲಿ, ಮಳೆ ಬೆಳೆ ಚೆನ್ನಾಗಿ ಬರಲಿ, ರೈತರ ಬಡವರ ಸವಾಲು ಸಾಕಷ್ಟು ಪರಿಹಾರ ಆಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ನಾವು ಶ್ರೀಶೈಲ ಆಳೂರ ಕೃಷಿ ಕಲ್ಯಾಣ ಚಡ್ಚಣ ತಾಲೂಕಿನ ಒಬ್ಬ ರೈತ ಕವಿ ಶ್ರೀಶೈಲ ಆಳೂರು ಯೂಟ್ಯೂಬ್ ಚಾನಲ್ ಮಾಡಿದ್ದು ಅಪ್ಪವರ ಆಶೀರ್ವಾದ ಮೇರೆಗೆ ಇವತ್ತು ಚಾಲನೆಗೊಳ್ತಾ ಇದೆ. ಪರಮ ಪೂಜ್ಯ ಮಲ್ಲಿಕಾರ್ಜುನ ದೇವರ ಅಪ್ಪಾಜಿಯವರು ಕೂಡ ಈ ಪಾದಯಾತ್ರೆಗಳಿಗೆ ಶುಭಾಶಯ ಆಶೀರ್ವಾದವನ್ನು ಹೇಳಲು ವಿನಂತಿ. ಪೂಜ್ಯರಿಗೆ ದೇವ ಎಲ್ಲರ ಅವರ ತಂದೆಗಳಾಗಿ ಈ ಭಾಗದ ಸ್ವಂತವರ ಬೆತ್ತವರ ಬಾಳಿಗೆ ಬೆಳಕಾಗಿ ಹೊರನಾಡಿನಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಬೀರಿ ಮಕ್ಕಳೇಶ್ವರನ ಬೆಳಕಾಗಿ ಹೋದಂಥ ಈ ಪೀಠದ ಒಡೆಯರಾದ ಕರ್ತಗುರು ಶಾಂತವೀರೇಶ್ವರಯ್ಯನ ಪೂಜ್ಯರ ಗುರುಗಳಾಗಿ ಸಿಂಧೆಯನ್ನೇ ತಮ್ಮೊಳಗೆ ಆ ತಾಯಿಯನ್ನು ಹರಿದು ಕೊಡುವುದು ತಮ್ಮ ಭಕ್ತರ ಭಾಗ್ಯ ನಿಧಿಯಾಗಿ ಭಕ್ತರಿಗೆ ಜ್ಞಾನದ ಜ್ಯೋತಿಯನ್ನು ಹಚ್ಚುತ್ತಿರುವ ಈ ಪೀಠದ ಒಡೆಯರು ಎನ್ನ ಬಾಳಿನ ಗುರುವರ್ಯರಾದಂಥ ಜಗದ್ಗುರು ಶಾಬ್ರ ಡಾಕ್ಟರ್ ಮಹಾದೇವ ಶಿವಾಚಾರ್ಯ ಅಪ್ಪಂಗಳ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಬಬಲೇಶ್ವರ ಗ್ರಾಮದ ಸಕಲ ಸದ್ಭಕ್ತರು ಸೇರಿಕೊಂಡು ಆ ಒಂದು ಬನಶಂಕರಿಯ ತಾಯಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ಗುರುಪಾದೇಶ್ವರ ಬೃಹನ್ಮಠದಿಂದ ಬನಶಂಕರಿ ತಾಯಿಯ ಸಾನ್ನಿಧ್ಯವರೆಗೂ ಪಾದಯಾತ್ರೆಯ ಮೂಲಕವಾಗಿ ಭಕ್ತಿಯ ಸಮರ್ಪಣೆಯನ್ನು ಸಲ್ಲಿಸಲಿಕ್ಕೆ ಸಜ್ಜುವಾಗಿ ನಿಂತಿರುವ ಎಲ್ಲ ಸಮಸ್ತ ಶರಣ ತಂದೆ ತಾಯಿಗಳೇ, ನಮ್ಮೆಲ್ಲರೂ ಅಂತರಂಗ ಆತ್ಮಕ್ಕೆ ಜ್ಯೋತಿಗೆ ಶರಣ ತಾವೆಲ್ಲರೂ 20 ವರ್ಷ 26ನೇ ವರ್ಷಕ್ಕೆ ನೀವು ಪದಾರ್ಪಣೆ ಮಾಡ್ತಾ ಇದ್ದೀರಿ. ಖುಷಿ ಏನು ಅಂತ ಅಂದ್ರೆ ಈಗಿನ ದಿನಮಾನಗಳು ಭಾಳ ಚೇಂಜ್ ಆಗ್ಯದಾವ, ವರ್ತಮಾನಗಳು ಚೇಂಜ್ ಆಗ್ಯದಾವ. ಮನುಷ್ಯರು ಮನುಷ್ಯರಾಗಿ ಬದುಕ್ತಾ ಇಲ್ಲ. ಮನುಷ್ಯರು ಮನುಷ್ಯತ್ವವನ್ನು ಕಳೆದುಕೊಂಡು ದ್ವೇಷ ಅಸೂಯೆ ಭಾವಗಳು ತುಂಬಿಕೊಂಡು ಅಣ್ಣ ತಮ್ಮರಗಳ ಬಾಂಧವ್ಯಗಳು ಕಲುಷಿತಗೊಂಡು ಮಾನವೀಯತೆಯ ತತ್ವವನ್ನು ಕಳೆದುಕೊಂಡು ಪಶುಗಳಿಗಿಂತ ಕೀಳಾಗಿ ಜನಗಳು ಬದುಕ್ತಾ ಇರುವ ಸಂದರ್ಭದೊಳಗೆ ನನಗೆ ಎಷ್ಟು ಖುಷಿ ಅನ್ನಿಸ್ತೈತೆ ಅಂತ ಅಂದ್ರೆ ನಾವೊಂದು ನಮ್ಮ ಬಬಲೇಶ್ವರರ ಒಂದು ಗುರುಪಾದೇಶ್ವರ ಶಿಶುಗಳು ಸೇರಿಕೊಂಡು ಆದ್ರೆ ನೀವೊಂದು ಸಂಕಲ್ಪ ಮಾಡಿಕೊಂಡು ಯಪ್ಪ ಈ ಸಂಸಾರದ ಜೀವನದೊಳಗೆ ಇದು ಸಾಗರ ಸಮುದ್ರ ಇದ್ದಂಗನ ಆದ್ರೆ ಸಂಸಾರ ಎಷ್ಟು ಮುಖ್ಯನೋ ಆ ಗುರುವಿನ ಆಶೀರ್ವಾದ ಆ ತಾಯಿಯ ಆಶೀರ್ವಾದ ನಮ್ಗೆ ಅಷ್ಟೇ ಮುಖ್ಯ ಅಂತ ಅಂದು ಆ ಹೆಂಗ ಶರಣರು ಹೇಳ್ತಾರ, ನಿಮ್ಗೆ ಹಿಡ್ದೈತಿ ಸಂಸಾರದ ದೆವ್ವ, ಅದನ್ನ ಬಿಡ್ಸಾಕ ಬೇಕಪ್ಪ ಗುರುದೇವ ಎಂಬ ನಂಬಿದಂಥ ಭಕ್ತರು ಅದು ಬಬಲೇಶ್ವರ. ಎಲ್ಲ ನನ್ನ ಶರಣ ತಂದೆ ತಾಯಿಗಳು ಅಂತಹ ಗುರುಪಾದೇಶ್ವರನ್ನು ನಂಬಿ ನಾವೆಲ್ಲರೂ ಕಷ್ಟ ಕಾರ್ಪಣ್ಯಗಳನ್ನು ಹೊಡೆದೋಡಿಸಿ ಯಪ್ಪ ನನ್ನ ಜೀವ ಇರೋವರೆಗೂ ಆ ಒಂದು ತಂದೆ ಎಷ್ಟು ಮುಖ್ಯನೋ ತಾಯಿಯೂ ಅಷ್ಟೇ ಮುಖ್ಯ ಎಂಬ ಭಾವವನ್ನು ಇಟ್ಟುಕೊಂಡು ನಾವೆಲ್ಲರೂ ಈಗಿನ ದಿನಮಾನಗಳಲ್ಲಿ ಎಲ್ಲೇ ಒಂದು ಮಠಕ್ಕೆ ಬರ್ಬೇಕಂದ್ರೆ 1000 ಸತಿ ವಿಚಾರ ಮಾಡ್ತಾರ. ಜನಕ್ಕೆ ಸೌಡಿಲ್ಲ ಅಂತ ಸಂದರ್ಭದೊಳಗೆ ಎಲ್ಲ ಒತ್ತಡಗಳಿದ್ರು ಅದನ್ನೆಲ್ಲ ಬದಿಗೆ ಒತ್ತಿ ಕೊಡುವಂಥವನು ಭಗವಂತ. ಆ ಭಗವಂತನಿಗೋಸ್ಕರ ನಾವೊಂದು ಭಕ್ತಿ ಸಮರ್ಪಣೆ ಸಲ್ಲಿಸ್ಬೇಕಂತ ಸಂಕಲ್ಪ ಮಾಡಿಕೊಂಡು ತಾವೆಲ್ಲರೂ ಪಾದಯಾತ್ರೆಯ ಮೂಲಕವಾಗಿ ಆ ತಾಯಿಯ ದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ ನಾವೆಲ್ಲರೂ ಸಜ್ಜಾಗಿ ನೀವು ಹೋಗ್ತಾ ಇದ್ದೀರಿ. 26 ವರ್ಷ ನೀವು ಸತತವಾಗಿ ಪಾದಯಾತ್ರೆ ಮಾಡಿರಂದ್ರೆ ಸಾಮಾನ್ಯವಾದದ್ದು ಅಲ್ಲ. ಯಾಕಂತ ಅಂದ್ರೆ ಆ ಪಾದಯಾತ್ರೆ ಯಶಸ್ವಿಗೊಳಾಕತೈತಿ ಅಂತ ಅಂದ್ರೆ ನಾವೆಲ್ಲರೂ ಭಕ್ತರು ಯಾವ ಥರ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳಾಗಿ ಆ ಗುರುಪಾದೇಶ್ವರ ಶಿಷ್ಯರಾಗಿ
ತಾವೆಲ್ಲರೂ ಕಾಯ ವಾಚ ಮನಸ್ಸದಿಂದ ನೀವೆಲ್ಲರೂ ಸುಖಿಗಳಾಗಿದ್ದೀರಿ ಅಂತ ಅಂದು ಆ ತಾಯಿಯ ದರ್ಶನಕ್ಕೆ ಪಾದಯಾತ್ರೆಗೆ ಇಷ್ಟು ವಿಜೃಂಭಣೆಯಿಂದ ಯಶಸ್ವಿಯಾಗಿ ಬಂದಿದೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ಒಂದು ಆತ್ಮೀಯ ಏನಂತ ಅಂದ್ರೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಸುರಕ್ಷತೆ ಭಾಳ ಮುಖ್ಯ. ನಾವೆಲ್ಲರೂ ಅಚ್ಚುಕಟ್ಟಾಗಿ ಆರೋಗ್ಯವಾಗಿ ಎಲ್ಲ ಚಂದ ಇಟ್ಟುಕೊಂಡು ಆ ತಾಯಿಯ ದರ್ಶನವನ್ನು ಪಡೆದುಕೊಂಡು ನಮ್ಗೆಲ್ಲರಿಗೂ ಆ ಗುರುಪಾದೇಶ ಶಾಂತಿವೀರೇಶ ಆ ಒಂದು ಬನಶಂಕರ ತಾಯಿ ಯಾರಿಗೂ ಜೀವನದೊಳಗೆ ಕಷ್ಟ ಕಾರ್ಪಣ್ಯ ಬರ್ಲಂಗ ನಮ್ಮೆಲ್ಲರಿಗೂ ಈ ರೈತಾಪಿ ಜೀವನದೊಳಗೆ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಆ ಒಂದು ತಾಯಿ ಬೆಳೆ ನಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ನಮ್ಮ ಮಕ್ಕಳು ಎಲ್ಲ ವಿದ್ಯಾವಂತರಾಗುವಂಥ ಶಕ್ತಿ ಆ ಗುರುದೇವ ಆ ತಾಯಿ ಜಗನ್ಮಾತೆ ತಾಯಿ ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವೆಲ್ಲರೂ ಪಾದಯಾತ್ರೆಯಲ್ಲಿ ಹೋಗ್ತಾ ಇದ್ದೀರಿ. ನಮ್ಮೆಲ್ಲರಿಗೂ ಆ ತಾಯಿಯ ದರ್ಶನ ಆಗಿ ಬರುವವರೆಗೂ ಮುಂದೆ ನಿಮ್ಮ ಆರೋಗ್ಯ ಗಟ್ಟಿಯಾಗಿರುವಂಥ ಶಕ್ತಿ ಆ ಗುರುಪಾದೇಶ ಶಾಂತಿವೀರೇಶ ಆ ಒಂದು ಬನಶಂಕರಿ ತಮಗೆಲ್ಲರಿಗೂ ಕೊಡಲಿ ಅಂತ ಹಾರೈಸಿ ನಾವೆಲ್ಲರೂ ಪಾದಯಾತ್ರೆ ಯಶಸ್ವಿ ಆಗಲಿ ಒಂದು ಸಂಕಲ್ಪ ಮಾಡಿಕೊಳ್ಳ್ರಿ. ನಾವು ಮತ್ತೊಬ್ಬರಿಗೆ ಭಾರ ಆಗಬಾರ್ದು, ಮತ್ತೊಬ್ಬರಿಗೆ ಮನಸ್ಸು ನುಯಿಸಂಗಿಲ್ಲ. ನನಗೆ ಭಗವಂತ ಕೊಟ್ಟಿದ್ದಾನೆ, ಆ ಭಗವಂತ ಕೊಟ್ಟಿದ್ದನ್ನು ನಾವು ಒಂದು ತಗೊಂಡು ಮತ್ತೊಬ್ಬರಿಗೆ ಕೊಡುವಂಥ ಶಕ್ತಿ ಕೊಟ್ಟಿದ್ದಾನೆ, ಮತ್ತೊಬ್ಬರಿಗೆ ಹಂಚಿ ತಿನ್ನುವಂಥ ಒಂದು ತತ್ವದೊಳಗೆ ನೀವೆಲ್ಲರೂ ಗುರುಪಾದೇಶ್ವರ ಮಕ್ಕಳಾಗಿ ಬದುಕೋಣ ಅಂತ ಹೇಳಿ ಗುರುಗಳು ಒಂದು ಮಾತು ಹೇಳ್ತಾರೆ. ಇಷ್ಟೆಲ್ಲ ನಾವು ಮಾಡ್ತೇವೆ, ಆದರೆ ಒಂದು ಮಾತು ಏನು ಇರ್ತೈತಿ ಅಂತ ಅಂದ್ರೆ ದುಡಿ ಪಡಿ ಆ ಒಂದು ಗುರುವಿಗೆ ನೀಡಿ ಮುಕ್ತಿಯನ್ನು ಪಡಿ ಅನ್ನುವಂತಹ ಸಿದ್ಧಾಂತದೊಳಗೆ ನೀವೆಲ್ಲರೂ ಭಾಗಿಯಾಗಿ ನಮ್ಮ ಜೀವನವನ್ನು ಭಗವಂತ ಕೊಟ್ಟಂತ ಜೀವನವನ್ನು ಆ ಭಗವಂತಗೆ ಸಲ್ಲುವವರೆಗೂ ಸಮರ್ಪಣೆ ಆಗುವಾಗ ಆ ಒಂದು ಭಗವಂತಗೆ ಸಮರ್ಪಣೆ ಆಗುವಂತಹ ರೀತಿಯಲ್ಲಿ ಬದುಕಿ ನಡೆಯೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ಪಾದಯಾತ್ರೆ ಯಶಸ್ವಿ ಆಗಲಿ. ನಡ್ಕೊಂತ ಹೋದ್ರೆ ವಾಕಿಂಗ್ ಆಕೈತಿ, ಶಿವನ ನಾಮಸ್ಮರಣೆ ಮಾಡ್ಕೊಂತ ಹೋದ ಅದು ಶಿವನ ಪಾದಯಾತ್ರೆ ಆಗಲಿ ಅಂತ ನನ್ನ ಮಾತುಗಳನ್ನು ಮುಗಿಸ್ತೀನಿ.